ಹಲೋ ಎವ್ರಿವನ್, ವೆಲ್ಕಮ್ ಟು ಸುನಿಲ್ ಆರ್ಟ್ ಗ್ಯಾಲರಿ. ನನ್ನ ಡ್ರಾಯಿಂಗ್ ಕ್ಲಾಸ್ನ ಮೊದಲನೇ ವಿಡಿಯೋಗೆ ನೀವು ಕೊಟ್ಟಿರುವಂಥ ಸಪೋರ್ಟ್ ನನಗೆ ತುಂಬಾ ಖುಷಿ ಕೊಡ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ಹ್ಯಾಂಡ್ ವಾರ್ಮ್ ಅಪ್ ಮಾಡೋದು ಹೇಗೆ ಡ್ರಾಯಿಂಗಿಗೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹ್ಯಾಂಡ್ ಫ್ರೀ ಮಾಡ್ಕೊಳ್ಳೋದು ಹೇಗೆ, ವಾರ್ಮ್ ಅಪ್ ಮಾಡೋದು ಹೇಗೆ ಹ್ಯಾಂಡ್ ಅಂತ ತೋರಿಸ್ಕೊಡ್ತೀನಿ. ನಿಮ್ಗೆ ವಾರ್ಮ್ ಅಪ್ ಅಂದಾಗ ಸರ್ಪ್ರೈಸ್ ಆಗ್ಬೋದು, ಏನಿದು ವಾರ್ಮ್ ಅಪ್ ಅಂತ ಹೇಳ್ತಾ ಇದಾರಲ್ಲ, ವರ್ಕೌಟ್ ಮಾಡ್ತಾ ವಾರ್ಮ್ ಅಪ್ ನ ಕೇಳಿರ್ತೀರಾ ನೀವೆಲ್ಲ. ಆದ್ರೆ ಡ್ರಾಯಿಂಗ್ ಅಲ್ಲೂ ವಾರ್ಮ್ ಅಪ್ ಇದೆ. ನಮ್ಮ ಈ ಹ್ಯಾಂಡ್ ಫ್ರೀ ಆಗ್ಬೇಕು. ಡಾರ್ಕ್ ಇಂದ ಲೈಟ್ ಕಡೆಗೆ ಈಗ ಹೋಗ್ತಾ ಇರ್ಬೇಕು ಲೈನ್ಸ್. ಇವಾಗ ಹ್ಯಾಂಡ್ ನಿಮಗೆ ಒಂದು ಕಂಟ್ರೋಲಿಗೆ ಸಿಗತ್ತೆ. ಡಾರ್ಕ್ ಇಂದ ಲೈಟ್ ಕಡೆಗೆ ಬರಬೇಕು. ಲೈಟ್ ಇಂದ ಮಾಡೋಣ ಇವಾಗ. ಡಾರ್ಕ್ ಇಂದ ಮೀಡಿಯಂ ಡಾರ್ಕ್, ಕಂಪ್ಲೀಟ್ ಲೈಟ್. ಎಷ್ಟು ಫ್ರೀ ಆಗಿ ನೀವು ಲೈನ್ಸ್ ಗಳನ್ನ ಅಪ್ಲೈ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಈ ರೀತಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಡಾರ್ಕ್ ಇಂದ ಲೈಟ್ ಕಡೆಗೆ, ಲೈಟ್ ಇಂದ ಡಾರ್ಕ್ ಕಡೆಗೆ. ರಿಟರ್ನ್ ಅದೇ ಲೈನ್ಸ್ ನೀವು ಡ್ರಾ ಮಾಡ್ತಾ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಈ ಕಡೆಯಿಂದ ನಿಮಗೆ ಲೈನ್ಸ್ ಎಷ್ಟು ಈಸಿಯಾಗಿ ನಿಮಗೆ ಫ್ಲೋ ಅಲ್ಲಿ ನೀವು ಡ್ರಾ ಮಾಡ್ಬೋದು. ಅಗೇನ್ ಆಪೋಸಿಟ್ ಡೈರೆಕ್ಷನ್ ಇಂದನೂ ನೀವು ಅಷ್ಟೇ ಈಸಿಯಾಗಿ ಲೈನ್ ನ ಡ್ರಾ ಮಾಡ್ತಾ ಹೋಗ್ಬೋದು. ನೋಡಿ, ಈ ತರ ಲೈನ್ಸ್ಗಳು. ನೀವು ಸರ್ಕಲ್ ನ ಡ್ರಾ ಮಾಡಬಹುದು. ಎಲ್ಲ ಲೈನ್ಸ್ ಗಳನ್ನು ನೀವು ಡ್ರಾ ಮಾಡಿದ್ರೆ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಮುಂದೆ ದೊಡ್ಡ ದೊಡ್ಡ ಡ್ರಾಯಿಂಗ್ ಗಳನ್ನ ನೀವು ಮಾಡೋದಕ್ಕೆ ಸಾಧ್ಯ ಆಗೋದು. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಇವತ್ತಿನ ಕ್ಲಾಸ್ ನಲ್ಲಿ ಇಷ್ಟು ಮುಗಿದಿದೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ಖುಷಿಯಾಗಿರಿ.